ಒಂದು ರೆಪ್ಯುಟೇಷನ್ ಏನು ಬಿಲ್ಡ್ ಮಾಡಿದ್ರು ಒಂದು 25-30 ವರ್ಷದಿಂದ ರೆಪ್ಯುಟೇಷನ್ ಹೋಯಿತು. ಈಗ ಜನ ಯಾರಾದರೂ ನಿಮಗೆ ಮಿಸ್ ಆಗಿ ಹೇಳಿದರೆ ಇಂಟೆಲ್ದು ಪಿ ಸಿ ತಗೋ ಅಂದ್ರೆ ಅವ್ರು ಹಿಡ್ಕೊಂಡು ಒಂದು ಕಪಾಳಿಗೆ ಹೊಡೀರಿ, ಎಷ್ಟು ವರ್ಷ ಹಿಂದೆ ಇದೆಯಾ ಇನ್ನೂ ಅಂತ. ಸೊ ರೀಸೆಂಟ್ ಸುದ್ದಿ, ಇಂಟೆಲ್ ಸಿಯನ್ನು ಉಡಾಯಿಸ್ಬಿಟ್ರು, ನೋಡಿದ್ದೀರಾ? ಉಡಾಯಿಸಿದ್ದು ಅಂತ ನಾವು ಅಂತಿದ್ದೀವಿ, ಅವರೇ ಬಿಟ್ಟು ಓಡೋಗಿದ್ದಾರೆ ಕರೆಂಟ್ ಸಿಚುವೇಶನಲ್ಲಿ. ಸೊ ಇಂಟೆಲ್ ಸಿಚುವೇಶನ್ ಹೆಂಗಿದೆಯಲ್ಲ ಈಗ, ಆಯಿತಾ? ಆ್ಯಪಲ್ನವರು ನಾವೇ ಪ್ರೊಸೆಸರ್ ಆರ್ಮ್ ಬೇಸ್ ಪ್ರೊಸೆಸರ್ ಮಾಡ್ಕೋದಿ ಅಂತ ಹೋದರು, ಒಬ್ಬ ಕಸ್ಟಮರ್ ಹೋದ. ಈಗ ಕರೆಂಟ್ಲಿ AMD ಡಾಮಿನೇಟ್ ಮಾಡ್ತಿದೆ. ಡೆಸ್ಕ್ಟಾಪ್ ನೀನು ಪಿ ಸಿ ಬಿಲ್ಡ್ ಮಾಡೋಕ್ಕೆ ಹೋದರೆ AMD ಪ್ರೊಸೆಸರ್ಸ್ ಆರ್ ದ ಟಾಪ್ ಎಂಡ್, ಡಾಮಿನೇಟ್ ಮಾಡ್ತಿದ್ದಾವೆ. ಸೊ ಇಂಟೆಲ್ದು ಎಲ್ಲ ಕಡೆಯಿಂದ ಈಗ ಕತೆ ಮುಗಿದಿದೆ ಕರೆಂಟ್ಲಿ. ಅವ್ರದ್ದು ಪ್ರಾಫಿಟ್ಸ್ ಎಲ್ಲ ಶ್ರಿಂಕ್ ಆಗ್ತಿದ್ದಾವೆ. ಸೊ ಅವರೇ ಅಸ್ಯೂಮ್ ಮಾಡ್ಕೊಂಬಿಟ್ರೆ ಅನಿಸುತ್ತೆ, ಕಂಟಿನ್ಯೂ ಮಾಡಿದರೆ ವರ್ಕೌಟ್ ಆಗಲ್ಲ ಅಂತ. ಸೊ 10 ವರ್ಷದಲ್ಲಿ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಎಲ್ಲರದ್ದು. ಡಾಮಿನೇಟ್ ಇದ್ದವರು ಕೆಳಗೆ ಬಂದುಬಿಡ್ತಾರೆ ಅನ್ನೋಕ್ಕೆ ಇದೊಂದು ಇಂಟೆಲೇ ದೊಡ್ಡ ಎಕ್ಸಾಂಪಲು. 10 ವರ್ಷದಿಂದ ಇದೇ ಟೈಮಲ್ಲಿ ಇಂಟೆಲ್ ಎಲ್ಲಕ್ಕಿಂತ ಜಾಸ್ತಿ ಪ್ರಾಫಿಟೇಬಲ್ ಇತ್ತು ಆ ಸಿಚುವೇಷನಲ್ಲಿ. ಅದರ ಅಕ್ಕಪಕ್ಕನೂ ಯಾರೂ ಇರಲಿಲ್ಲ. AMD ಎಲ್ಲರೂ ಅಂತಿದ್ರೆ ಇದೇನಿದು ಕಿತ್ತೋಗಿರೋದು, ದುಡ್ಡು ಕಮ್ಮಿ ಇರೋರು ತೊಗೋತಾರೆ ಅಂತ. ನಿಜವಾಗ್ಲು AMD ಪ್ರೊಸೆಸರ್ ನೀವು ತೊಗೊಳಕ್ಕೆ ಹೋದರೆ ಎಲ್ಲರೂ ಅಂತಿದ್ರು ಬಿಸಿ ಆಗುತ್ತೆ, ಬೇಗ ವಾರ್ಮಪ್ ಹೀಟ್ ಆಗುತ್ತೆ, ಇದನ್ನು ಯಾಕೆ ತೊಗೋತೀಯ ಅಂತಿದ್ರು 10 ವರ್ಷ ಹಿಂದೆ ಹೋದರೆ, ಆಯಿತಾ? ಆದರೆ 2016 ರೈಸನ್ ಸೀರೀಸ್ ಆಫ್ ಪ್ರೊಸೆಸರ್ ಬಿಟ್ಟರು AMD ಅವರು, ಆಯಿತಾ? ಅಲ್ಲಿಂದ ಅವ್ರ ಫಾರ್ಚುನೇ ಚೇಂಜ್ ಆಗೋಯ್ತು. ಆ 10 ವರ್ಷದಲ್ಲಿ AMD ಈಗ ಡೆಸ್ಕ್ಟಾಪ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇರೋ ಕಂಪ್ನಿ. ಇಂಟೆಲಿಗೆ ಸೆಕೆಂಡಿಗೆ ಬಂದುಬಿಟ್ರು ಇಂಟೆಲ್. ಇದು 10 ವರ್ಷದಲ್ಲಿ ಒಂದೇ ಒಂದು ಚೇಂಜ್ ಮಾಡಿದ್ದು ಅಷ್ಟೇ AMD ಅವರು. ಗೆಸ್ ಮಾಡಿ ಏನಿರ್ಬೋದು? ಏನು ಚೇಂಜ್ ಮಾಡಿದ್ರು? ಗ್ರಾಫಿಕ್ಸ್ ಕಾರ್ಡ್. AMD ಗ್ರಾಫಿಕ್ ಅದು ಇನ್ನೂ ಮಾಡ್ತಾರೆ, ಅವರು ಮಾರ್ಕೆಟ್ ಬೇರೆ. ಇಂಟೆಲ್ ಅವ್ರು ಹೋಗ್ತಿದ್ದಾರೆ ಅದಕ್ಕೆ, ಅದು ಬೇರೆ. AMD ಗ್ರಾಫಿಕ್ ಇನ್ನೂ ಅಷ್ಟು ಇದಿಲ್ಲ ಬಿಡು, ಅದನ್ನ ಯಾರು ಅಷ್ಟು ಪ್ರಿಫರ್, ನಾನು ಪ್ರಿಫರ್ ಮಾಡಲ್ಲ. ಅದು ಒಂದು ಅಸಂಪ್ಷನು ಕರೆಕ್ಟ್ ಇರೋದಂದರೆ AMD ಈಗಲಾದರೂ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಮಾಡ್ತಾರೆ, ಆಯಿತಾ? ನಿಮ್ಮ ಹತ್ರ 1 ಲಕ್ಷ 2 ಲಕ್ಷ ಇದೆ ಅಂದರೆ NVIDIA ತೊಗೋಬೋದು ಗ್ರಾಫಿಕ್ಸ್ ಕಾರ್ಡ್ GPU ಈಗಲೂ. ಆದರೆ AMD ಹೇಗೆ ಒಂದು ಸ್ವಲ್ಪ ಬಜೆಟಲ್ಲಿದ್ದರೆ AMD ಚೆನ್ನಾಗಿದೆ ಅಂತಾರೆ ಬಜೆಟಲ್ಲಿ ತೊಗೊಳಕ್ಕೆ. ಈಗಾದರೂ ಏನು ಇಶ್ಯೂಸ್ ಇಲ್ಲ, ಏನೂ ಇಲ್ಲ, ಡಿಫ್ರೆನ್ಸ್ ಇಷ್ಟೇ, ಆಯಿತಾ? ಆದರೆ AMD ಏನು ಮಾಡಿದರು, ಏನು ಡಿಫ್ರೆನ್ಸ್ ಆಯಿತು? 10-15 ವರ್ಷ ಹಿಂದೆ ಹೋದರೆ, 20 ವರ್ಷ ಹಿಂದೆ ಹೋದರೆ ಇಂಟೆಲ್ನವರು ತಮ್ಮದು CPU ಏನಿರ್ತಾವಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಅವರೇ. ಫ್ಯಾಬ್ಸ್ ಅಂತಾರೆ, ಫೌಂಡ್ರೀಸ್ ಅಂತಾರೆ, ಆಯಿತಾ? ಸೊ ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಇಂಟೆಲ್ AMD. ಆದರೆ ಇಂಟೆಲ್ ಎಷ್ಟು ಚೆನ್ನಾಗಿ ಅವ್ರದ್ದು ಫ್ಯಾಬ್ ಇಂಪ್ರೂವ್ ಮಾಡ್ತಿದ್ರಲ್ಲ. ಈಗ 2000s ಹೋದರೆ 256 ನ್ಯಾನೋಮೀಟ್ರು 100 ನ್ಯಾನೋಮೀಟ್ರ್ ಇತ್ತು. ಈಗ ಕರೆಂಟ್ಲಿ 3 ನ್ಯಾನೋಮೀಟ್ರ್ ಇದೆ, ನೋಡ್ಸ್ ಇದ್ದಾವೆ, ಆಯಿತಾ? ಆ ಪ್ರೊಸೆಸರ್ಸಿಂದ ನಿಮ್ಮ ಪ್ರೊಸೆಸರ್ ಮ್ಯಾನುಫ್ಯಾಕ್ಚರ್ ಆಗ್ತವೆ. ಆ್ಯಪಲಲ್ಲಿರೋದು ಈಗ 3 ನ್ಯಾನೋಮೀಟ್ರ್ ಇದ್ದಾವೆ, ಆಯಿತಾ? ಈಗ ಸದ್ಯಕ್ಕೆ ಸ್ನ್ಯಾಪ್ಡ್ರ್ಯಾಗನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಹಾಗೆ. ಸೊ ಇಂಟೆಲರ್ ಏನು ಮಾಡ್ತಿದ್ರು, ಪ್ರತಿ 2 ವರ್ಷಕ್ಕೊಂದೇ ನೋಡನ್ನು ಸಣ್ಣದು ಮಾಡ್ತಿದ್ರು. ಅದರಿಂದ ಏನಾಗ್ತಿತ್ತು, ಪ್ರೊಸೆಸರ್ ಪರ್ಫಾರ್ಮೆನ್ಸು ಎಫಿಷಿಯನ್ಸಿ ಎರಡೂ ಚೆನ್ನಾಗಿ ಆಗ್ತಿತ್ತು, ಪರ್ಫಾರ್ಮ್ ಜಾಸ್ತಿ ಆಗ್ತಿತ್ತು. ಆಮೇಲೆ ಅದ್ರದ್ದು ಬೇಕಾಗಿರೋ ವ್ಯಾಟ್ ಏನಿರುತ್ತಲ್ಲ, ಪವರ್ ಯೂಸೇಜ್ ಕಮ್ಮಿ ಆಗ್ತಿತ್ತು. ಸೊ ಅವ್ರು ಇನ್ ಹೌಸು ಎಲ್ಲಿ ತನಕ ಚೆನ್ನಾಗಿತ್ತಲ್ಲ, 2014 ಅಥವಾ 12 ತನಕ ಅದು ಚೆನ್ನಾಗಿತ್ತು, ಆಯಿತಾ? ಅದನ್ನು AMD ಅಸೆಸ್ ಮಾಡಿಬಿಟ್ರು, ಇದು ನಮ್ಮ ಕೈಲಿ ಇಂಟೆಲ್ ಕ್ಯಾಚಪ್ ಮಾಡೋಕ್ಕಾಗಲ್ಲ ಅಂತ. ಏನು ಮಾಡಿಬಿಟ್ರು, ಅವ್ರು ತಮ್ಮ ಫ್ಯಾಬ್ಸ್ ಎಲ್ಲ ಮಾರಿಬಿಟ್ರು. ಫೌಂಡ್ರೀಸ್ ಏನಿತ್ತಲ್ಲ ಅವ್ರು ಓನ್ ಮಾಡ್ತಾರೆ, ಮಾರಿಬಿಟ್ರು. ಅದನ್ನು TSMCಗೆ ಅವ್ರ ಮ್ಯಾನುಫ್ಯಾಕ್ಚರಿಂಗ TSMC ಗೊತ್ತು ಕರೆಕ್ಟ್ಲಿ ವರ್ಡ್ಸ್ ಹೈಯೆಸ್ಟ್ ಹೈಟೆಕ್ ಏನಂತ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ TSMC ಮಾಡ್ತಾರೆ. ಈ 3 ನ್ಯಾನೋಮೀಟ್ರದ್ದು ಏನಿದೆ ಅದನ್ನು ಅವರೇ ಮಾಡ್ತಿದ್ದಾರೆ. ಸೊ ಅವ್ರು ಏನು ಮಾಡಿದರು, ನಾವು ಮ್ಯಾನುಫ್ಯಾಕ್ಚರ್ ಮಾಡೋಣ, ನಾವು ಬರೀ ಡಿಸೈನ್ ಮಾಡೋಣ, ಮ್ಯಾನುಫ್ಯಾಕ್ಚರಿಗೆ TSMCಗೆ ಬಿಡೋಣ. ಸೊ ಏನು ಮಾಡಿದರು, ಅದನ್ನು ಔಟ್ಸೋರ್ಸ್ ಮಾಡಿದರು. ಈಗ TSMCಗೆ ಕೊಟ್ಟು ಅವ್ರ ಕಡೆಯಿಂದ ಅವ್ರು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೋತಾರೆ. ಅದರಿಂದ ಏನಾಯಿತು, ಫಸ್ಟ್ ಆಫ್ ಆಲ್ ಫ್ಯಾಬಲ್ಲಿ ಆಗ್ತಿರೋ ಲಾಸಸ್ ಎಲ್ಲ ಹೋಯಿತು, ಪ್ಲಸ್ ಡಿಸೈನು ಇನ್ ಹೌಸ್ ಆಯಿತು, ಪ್ಲಸ್ ಅವ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಯಿತು, ಆಯಿತಾ? ಆದರೆ ಇಂಟೆಲ್ ಏನು ಮಾಡ್ತು, 2014ಇಂದ ಸ್ವಲ್ಪ ಅವ್ರಿಗೆ ಅವ್ರದ್ದು ಒಂದು ಚೂಸ್ ಮಾಡಿದ್ದು UV ಪ್ರೊಸೆಸ್ ಏನಿತ್ತಲ್ಲ ಅವ್ರು ಚೂಸ್ ಮಾಡಲಿಲ್ಲ. UV ಒಂದು ಪ್ರೊಸೆಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್, ಅವ್ರು ಅದನ್ನು ತೊಗೊಳ್ಳಿಲ್ಲ. ಅವ್ರಂದ್ರೆ ನಮ್ಮದೇ ನಾವು ಮಾಡ್ತೀವಿ, ಇದನ್ನು ಬೇಡ ನಮಗೆ ಅಂತ ಬಿಟ್ಟರು. TSMC ಅದೇ ಪಾತಲ್ಲಿ ಕಂಟಿನ್ಯೂ ಮಾಡಿದ್ರು. ಪ್ರತಿ 2 ವರ್ಷಕ್ಕೊಮ್ಮೆ ಅವ್ರು ಕಂಟಿನ್ಯೂಸ್ಲಿ ಮಾಡ್ಕೊತ ಬಂದರು. 28 ನ್ಯಾನೋಮೀಟರ್ ಆಯಿತು, 16 ಆಯಿತು, 12 ಆಯಿತು, 10 ಆಯಿತು, 7 ಆಯಿತು, 4 ಆಯಿತು, 3 ಆಯಿತು. TSMC ಪ್ರತಿ 2 ವರ್ಷ 3 ವರ್ಷಕ್ಕೊಂದು ಹೊಸ ನೋಡ್ ತರ್ತಾನೆ ಬಂದರು. ಸೊ ಅದರಿಂದ AMDಗೂ ಬೆನಿಫಿಟ್ ಆಯಿತು, ಆ್ಯಪಲ್ಗೂ ಬೆನಿಫಿಟ್ ಆಯಿತು. ಯಾರ್ಯಾರು ಅದನ್ನು TSMC ಯೂಸ್ ಮಾಡ್ತಿದ್ದಾರಲ್ಲ,
ಇವನ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸ್ಗೆ ಹೆಲ್ಪ್ ಆಯಿತು, ಯಾಕಂದರೆ ಅವರು ಅದ್ರ ಮೇಲೆ ಡಿಪೆಂಡೆಂಟ್ ಇದ್ದರು ಓವರ್ ಆಲ್. ಸೊ ಅವ್ರಿಗೆ ಚೆನ್ನಾಗಾಯಿತು. ಆದರೆ ಇಂಟೆಲಲ್ಲಿ ನಾವೇ ಮಾಡ್ತೀವಿ ಅಂತ ಕೂತರು ಡೆಲಿವರ್ ಆನ್ ಟೈಮ್ ಡೆಲಿವರಿ ಆಗಲಿಲ್ಲ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಬೆನಿಫಿಟ್ಸ್ ಏನು 2010 ಸಿಗ್ತಿತ್ತಲ್ಲ, 2010 ಏನು ಸಿಗ್ತಿತ್ತಲ್ಲ, ಅದು ಈಗ ಅವೈಲೇಬಲ್ ಇಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಯಿತು. ಈ ಕರೆಂಟ್ ಸಿಚುವೇಶನ್ ಏನಿದೆ ಅಂದರೆ 10 ವರ್ಷದಿಂದ AMD ಏನಂತಿದ್ದಾರೆ ಅದನ್ನು ಇಂಟೆಲ್ಗೆ ಅಂತಾರೆ. ಹೀಟ್ ಆಗ್ತವೆ, ಜಾಸ್ತಿ ಪವರ್ ಬೇಕು, ಅವೇನು ಕಂಪ್ಲೇಂಟ್ಸ್ ಇದ್ದಲ್ಲ AMD ಅದು ಇಂಟೆಲ್ಗೆ ಅಂತಾರೆ ಈಗ. ಮತ್ತು ಲಾಸ್ಟ್ ಇಯರು ಅವ್ರದ್ದು 13th 14th ಜನ್ ಪ್ರೊಸೆಸರ್ಸು ಹೀಟಾಗಿ ಜಾಸ್ತಿಯಾಗಿ ಡಮ್ ಅನ್ನೋ ಕಾರ್ಯಕ್ರಮನೂ ಆಯಿತು. ಓವರ್ ಹೀಟಾಗಿ ಪ್ರೊಸೆಸರೇ ಖಲಾಸ್ ಮುಗಿದೋಯ್ತು ಅದ್ರ ಕತೆ. ಸೊ ಈ 13th 14th ಜನ್ರೇಷನಲ್ಲಿ ಆ ಪ್ರಾಬ್ಲಮ್ಮು ಆಗ್ಬಿಡ್ತು. ಸೊ ಈ ಲಾಸ್ಟ್ 4-5 ವರ್ಷದಲ್ಲಿ ಕ್ರೌನ್ ಹೋಯಿತು. ಒಂದು ರೆಪ್ಯುಟೇಷನ್ ಏನು ಬಿಲ್ಡ್ ಮಾಡಿದ್ರು ಒಂದು 25-30 ವರ್ಷದಿಂದ ರೆಪ್ಯುಟೇಷನ್ ಹೋಯಿತು. ಈಗ ಜನ ಯಾರಾದರೂ ನಿಮಗೆ ಮಿಸ್ ಆಗಿ ಹೇಳಿದರೆ ಇಂಟೆಲ್ದು PC ತಗೋ ಅಂದ್ರೆ ಅವ್ರು ಹಿಡ್ಕೊಂಡು ಒಂದು ಕಪಾಳಿಗೆ ಹೊಡೀರಿ, ಎಷ್ಟು ವರ್ಷ ಹಿಂದೆ ಇದೆಯಾ ಇನ್ನೂ ಅಂತ. ಕರೆಂಟ್ಲಿ ನಿಜವಾಗ್ಲೂ ಕರೆಂಟ್ಲಿ ನಡೀತಿರೋದು AMD ಜಮಾನ. ಸೊ ನಿಮಗೆ ಬೆಸ್ಟ್ ಪರ್ಫಾರ್ಮಿಂಗ್, ಬೆಸ್ಟ್ ಎಫಿಷಿಯನ್ಸಿ ಇರೋದು ಬೇಕು ಅಂದರೆ PC ಬೇಕಿತ್ತಂದರೆ ಗೋ ಫಾರ್ AMD Ryzen ಪ್ರೊಸೆಸರ್ಸ್. ಇಂಟೆಲ್ ಮೂಸ್ ನೋಡೋಕ್ಕೂ ಹೋಗ್ಬೇಡಿ ಸದ್ಯಕ್ಕೆ, ಇನ್ನೂ 2-3 ವರ್ಷ ಬಿಡಿ. ಅವರು ಈ ಕೊನೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅವರು TSMC ಹತ್ರ ಹೋಗಿದ್ದಾರೆ, ಆಯಿತಾ. ಇನ್ನೊಂದು 2 ವರ್ಷದಲ್ಲಿ ಅವ್ರ ಕಡೆಯಿಂದನೇ ಮಾಡಿಸ್ಕೊಂಡು ಬರ್ತಾರೆ ಪ್ರೊಸೆಸರು. ಆವಾಗ ಅದರ ರಿವ್ಯೂ ಬರ್ತವೆ, ನೋಡಿ ತೊಗೊಳ್ಳಿ. ಆದರೆ ಕರೆಂಟ್ ಸಿಚುವೇಷನಲ್ಲಿ ಇಂಟೆಲ್ ಡೌನ್, AMD ಮೇಲಿದೆ. ಅದಕ್ಕೆ ಈಗ ಪ್ರೊಸೆಸರಲ್ಲಿ ಕತೆ ಆಗ್ತಿಲ್ಲ ಅಂಥೇಳಿ GPU ರಿಲೀಸ್ ಮಾಡಿದರು. 2nd ಜನ್ ಅವ್ರದ್ದು ಇಂಟೆಲ್ ಆರ್ಕ್ GPUs ರಿಲೀಸ್ ಮಾಡಿದರು. ಒಂದು 22 ರಿಲೀಸ್ ಮಾಡಿದರು 1st ಜನ್. ಹೋದ ವಾರ 2nd ಜನ್ ರಿಲೀಸ್ ಮಾಡಿದ್ದಾರೆ. ಅವ್ರು ಅದಕ್ಕೆ ಗೊತ್ತಾಯಿತು ನಾವು ಹೈಯೆಸ್ಟ್ ಎಂಡ್ ಪರ್ಫಾರ್ಮೆನ್ಸಲ್ಲಿ ಕಂಪೀಟ್ ಮಾಡೋಕ್ಕಾಗಲ್ಲ ಅಂತ ಬಜೆಟ್ ಎಂಡಿಗೆ ಬರ್ತಿದ್ದಾರೆ ಅವರು, ಆಯಿತಾ. GPUs ರಿವ್ಯೂ ಚೆನ್ನಾಗಿದ್ದಾವೆ. ಸೊ ಬಜೆಟ್ ಸ್ಪೇಸಲ್ಲಿ GPU ಪ್ರೈಸ್ ಚೆನ್ನಾಗಿದೆ. AMD ಕಾಂಪಿಟೇಷನ್ ಕೊಡ್ತಾರೆ ಬಜೆಟ್ ಸ್ಪೇಸಲ್ಲಿ GPUಗೆ. ಆದರೆ NVIDIAಗಂತೂ ಇನ್ನೂ ಟಚ್ ಮಾಡೋಕ್ಕಾಗಲ್ಲ, ಕತೆ ದೊಡ್ಡದಿದೆ, ನೋಡೋಣ. ಆದರೆ ಕರೆಂಟ್ ಸ್ಥಿತಿಯಲ್ಲಿ ಇಂಟೆಲ್ ಮುಗೀತು ಕರೆಂಟ್ಲಿ. ನಾನು ಯೂಸ್ ಮಾಡ್ತಿರೋ Ryzen 5 ಈಗ. ನಮ್ದು ಯಾವುದು ನಿಂದು ಇಂಟೆಲ್ ಇದೆ, ನಿಂದು ಇಂಟೆಲ್ ಇದೆ. ಸ್ಟಿಕ್ಕರ್ ಇಲ್ಲ, ಸ್ಟಿಕ್ಕರ್ ಕಿತ್ತಿದ್ದೀನಿ ಅದಕ್ಕೆ. ನಾನು Ryzen ಆಗಲ್ಲ. ಅಲ್ಲ, ನಾನು Ryzen 1st ಜನ್ ಕಸ್ಟಮರು, ಆಯಿತಾ. ನಾನು PC ಬಿಲ್ಡ್ ಮಾಡ್ಸೋಕ್ಕೆ ಹೋಗಿದ್ದೆ, ಆಯಿತಾ. ಇಂಟೆಲ್ದು ಎಲ್ಲ ನೋಡಿದೆ. ಆ ಟೈಮಲ್ಲಿ ಎಲ್ಲರೂ ಟೆಕ್ನಾಲಜಿ ರಿಲೇಟೆಡ್ ಲೈನಸ್ ಟೆಕ್ ಟಿಪ್ಸ್ ಅಂತ ಇದೆ, ನೋಡ್ತಿರೋ ಇಲ್ಲ ಗೊತ್ತಿಲ್ಲ. JS 2 ಸೆಟ್ಸು, ಲೈನಸ್ ಟೆಕ್ ಸೆಟ್ ಎಲ್ಲ US ಚಾನಲ್ಸು, ಆಯಿತಾ, ಇಂಗ್ಲೀಷ್ ಚಾನಲ್ಸು. ಅದರಲ್ಲಿ ರೈಸನ್ಗೆ ರಿವ್ಯೂ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಈ ವರ್ಷ ಇದಾಗ್ತಿದೆ ಅಂತ. ಸೊ ನಾನು ಆ ಟೈಮಲ್ಲಿ ಕಂಪೇರ್ ಮಾಡಿದೆ, ಇವ್ರು ಪ್ರೊಸೆಸರ್ ಏನು ಕೊಡ್ತಿದ್ರು, ನನಗೆ ತೊಗೊಳಕ್ಕೆ ಹೋದಾಗ ನನ್ನ ಬಜೆಟಲ್ಲಿ ಬರ್ತಿರೋದೇನು 4 ಕೋರು 4 ಥ್ರೆಡ್ ಪ್ರೊಸೆಸರ್ ತೊಗೋತಾ ಇದ್ವಿ. ಅದಕ್ಕೆ 20,000 ಆಯಿತು ರೇಟ್ ಆ ಟೈಮಲ್ಲಿ. ಮದರ್ ಬೋರ್ಡ್ಗೆ ಒಂದು 10,000, 30,000, ಆಯಿತಾ. ಈ ಪ್ರೊಸೆಸರ್ ನಾನು ತೊಗೊಳಕ್ಕೆ ಹೋಯ್ತು, ನನ್ನ ಹತ್ರ ಇರೋದು Ryzen 1600. ಆ ಟೈಮಲ್ಲಿ 6 ಕೋರು 12 ಥ್ರೆಡ್, ಆಯಿತಾ. ಪ್ಲಸ್ ಏನಿತ್ತು ಪ್ರೈಸಿಂಗ್ ಏನಿತ್ತಲ್ಲ 14,000 8,000 22 ಡಿಫ್ರೆನ್ಸ್ ಇತ್ತು. 22,000ದಲ್ಲಿ ಆಯಿತು. ನಾನಂದೆ ರಿವ್ಯೂ ಚೆನ್ನಾಗಿದೆ, ಲೆಟ್ಸ್ ಟ್ರಸ್ಟ್ ದಿಸ್ ಅಂತ. ಸೊ ಈಗ ಆಲ್ಮೋಸ್ಟ್ 6 ಇಯರ್ಸ್ ಅಂತೂ ಆಯಿತು, 6 ಇಯರ್ಸ್ ಪ್ಲಸ್ ಅಂತೂ ಆಯಿತು. ನನ್ನ PC ಚೆನ್ನಾಗೇ ನಡೀತಾ ಇದೆ. ನಾನು ಬರೀ GPU ಅಪ್ಗ್ರೇಡ್ ಮಾಡಿದೆ, ರ್ಯಾಮ್ ಅಪ್ಗ್ರೇಡ್ ಮಾಡಿದೆ, ಮಾಡ್ತಿದ್ದೀನಿ. ಫ್ಯೂಚರಲ್ಲಿ ಇನ್ನೂ ನನಗೆ ಅವಶ್ಯಕತೆ ಬಂದರೆ ಚೇಂಜ್ ಮಾಡ್ತೀನಿ. ಆದರೆ ನಾನು ಒನ್ ಆಫ್ ದ ಫಸ್ಟ್ ಕಸ್ಟಮರ್ಸ್ ಅದನ್ನು ತೊಗೊಂಡಿದ್ದು. ಅಲ್ಲಿ ಯಾರಾದರೂ ಬಂದು ಹೇಳಿದರೆ AMD ಪ್ರೊಸೆಸರ್ ಎಲ್ಲ ಹೀಟ್ ಆಗ್ತವೆ ಅಂತ ಅವ್ರಿಗೆ ಹೇಳು, ನೀನು ಇನ್ನೂ 2000ದಲ್ಲಿ ಇದೆಯಾ, ಇದು 2024, ಮೈಂಡ್ಸೆಟ್ ಚೇಂಜ್ ಮಾಡ್ಕೊ, ಸ್ವಲ್ಪ ರಿವ್ಯೂ ನೋಡಿ ಅಂತ ಅಷ್ಟೇ. ಹಳೆವು ಆಗ್ತವೆ, ಈಗ ಹೊಸವಂತೂ ಆಗ್ತಿಲ್ಲ. ಹೊಸ ಆಗಲ್ಲ ಇವಾಗ ನಂದು AMDನೇ ಇದೆ. ಈ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ಸಕ್ಕದಾಗಿದೆ. ಇದು NVIDIA ಜೊತೆ ಇದೆ GTX, ಬಟ್ ಪ್ರಾಸೆಸರ್ AMD Ryzen 5 ಇರೋದು ಚೆನ್ನಾಗಿದೆ, ಒಳ್ಳೆ ಸಕ್ಕ ಸ್ಮೂತ್ ಆಗಿ ಬಿಡುತ್ತೆ. ನನ್ನ ಹತ್ರ 2 ಇದೆ, ಇಂಟೆಲ್ i7 10th ಜನರೇಷನ್ ಇದೆ, ಇದು Ryzen ಸೀರೀಸು ಇದೆ. ಸೊ ಇಂಟೆಲ್ 7th ಜನರೇಷನ್ Ryzen 5 ಆಲ್ಮೋಸ್ಟ್ ಸೇಮ್ ನಮ್ಗೆ ಪವರ್ ಕಾಣಿಸ್ತಾ ಇದೆ ಪ್ರೊಸೆಸಿಂಗ್. ಚೆನ್ನಾಗಿದೆ. ಇನ್ನು ಆಮೇಲೆ ಎಫಿಷಿಯನ್ಸಿ ಚೆನ್ನಾಗಿದೆ. ಇವು ಹೇಳಿದ್ನಲ್ಲ ನೋಡ್ ಶ್ರಿಂಕ್ ಆಯಿತು ಅಂತ, ಪವರ್ ಕನ್ಸಂಪ್ಷನ್ ಕಮ್ಮಿ ಆಯಿತು. ನೋಡ್ ಶ್ರಿಂಕಿಂತ ಏನು ಲಾಭ ಅಂದರೆ ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ನೀವು ಅದರ ಫ್ರೀಕ್ವೆನ್ಸಿನ ಸ್ವಲ್ಪ ಬೂಸ್ಟ್ ಅಪ್ ಮಾಡ್ಬೋದು. ಅದೇ ಬೆನಿಫಿಟ್ಟು ನೋಡ್ ಶ್ರಿಂಕ್ ಆದಾಗ. ಇಂಟೆಲ್ನವರು ಯಾವಾಗ ಮಿಸ್ಟೇಕ್ ಗೊತ್ತಾಯ್ತಲ್ಲ ಆವಾಗಲೇ ಸ್ವಿಚ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ನಮ್ಮದೇ ಫ್ಯಾಬ್ ಅಂತ ಯಾವಾಗ ಕೂತ್ಕೊಂಡ್ರಲ್ಲ, ಈ ಕರೆಂಟ್ ಸಿಚುವೇಶನ್ ಏನಾಗಿದೆ ಅಂದರೆ ಈ ವರ್ಷ ರಿಲೀಸ್ ಮಾಡಿದ್ದಾರೆ ಇಂಟೆಲ್ ಪ್ರೊಸೆಸರ್ಸ್, ಈ ವರ್ಷದ್ದು.
ಅವು ಪರ್ಫಾರ್ಮೆನ್ಸ್ ವೈಸು ಹೋದ ವರ್ಷದ ಲೆವೆಲಲ್ಲೇ ಇದ್ದಾವಿನ ನಮ್ಮ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಬಂಪ್ ಅಪ್ ಆಗುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅಂತ. ಇಂಪ್ರೂವ್ ಆಗಿರೋದು ಬರೀ ಎಫಿಷಿಯನ್ಸಿ. ಸೊ ಅವ್ರು ಎಫಿಷಿಯನ್ಸಿಲಿನ ಕ್ಯಾಚ್ ಅಪ್ ಮೋಡಲ್ಲಿದ್ದಾರೆ. ಸೊ AMD ಯಾವಾಗ ಮುಟ್ಬಿಟ್ಟಿದ್ದಾರೆ ಅಲ್ಲಿಗೆ. ಸೊ ನಿಮಗೀಗ ಎಫಿಷಿಯೆಂಟು ಪವರ್ ಚೆನ್ನಾಗಿರೋದು, ನಿಮ್ಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಬೇಕಂದರೆ ಈಗ ಹೋಗ್ಬೇಕಾಗಿರೋದು ರೈಸನ್ನೇ. ಯಾವ್ದು ತೊಗೋತೀರಾ ಏನು ತೊಗೋತೀರಾ ನಿಮಗೆ ಬಿಟ್ಟಿದ್ದು. ಅವ್ರ ಪ್ರೈಸಿಂಗ್ ಇನ್ನೂ ಚೆನ್ನಾಗಿದೆ, ಈಗಾದರೂ ಇನ್ನೂ ಚೆನ್ನಾಗಿದೆ. ಆದರೆ ಇಂಟೆಲ್ನವ್ರದ್ದು ಏನಾಗಿದೆ, ಕತೆ ಮುಗೀತು ಅಂತ ಗೊತ್ತಾಯ್ತಲ್ಲ, ಈಗ ಪ್ರೈಸ್ ಕಮ್ಮಿ ಮಾಡಿದ್ದಾರೆ ಕಂಪೇರ್ ಟು ರೈಸನ್ ಏನಿದೆ, AMD ಪ್ರೊಸೆಸರ್ ಏನಿದೆ ಪ್ರೈಸ್ ಕಮ್ಮಿ ಮಾಡಿದ್ದಾರೆ. ಅದ್ರಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಸ್ಪೆಷಲಿ 13th 14th Gen ಇಂಡಿಯಾದಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಹೀಟಿಂಗ್ ಇಶ್ಯೂಸ್ ಇದ್ದಾವೆ, ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೇಮ್ ಕತೆ ನೋಕಿಯಾಗೂ ಆಗಿರೋದು. ಇಂಟೆಲ್ ಅವ್ರು ಹೆಂಗ್ ಮಾಡಿದ್ರು ನಾವೇ ಗ್ರೇಟ್ ಅಂತ ಹೆಂಗ್ ಮಾಡಿದ್ರು, ನೋಕಿಯಾದವ್ರು ನಾವೇ ಗ್ರೇಟ್ ಅನ್ಕೊಂಡು ಏನೇನೋ ಮಾಡಿದ್ರು, ಅದ್ರದ್ದು ಒಂದು ವಿಡಿಯೋ ಮಾಡೋಣ.